ನಮ್ಮಲ್ಲಿ ಸಂಖ್ಯೆ ಕಡಿಮೆ ಇದೆ, ಅವರಲ್ಲಿ ಸ್ವಲ್ಪ ಆಡಳಿತ ಪಕ್ಷದಲ್ಲಿ ಜಾಸ್ತಿ ಇದೆ, ವಿಶ್ವಾಸದಲ್ಲಿ ಗೆಲ್ತಾರೆ. ಹಂಗಂದ ಆ ಕ್ಷಣಕ್ಕೆ ಅವ್ರು ಮಾಡಿರ್ತಕ್ಕಂಥ ಆರೋಪ ವಸ್ತುಸ್ಥಿತಿನ ಅಲ್ವಾ ಅಂತಕ್ಕಂಥದ್ದು. ವಸ್ತುಸ್ಥಿತಿಯೇ ಅಲ್ಲ ಅಂತ ಅಂದಮೇಲೆ ಅವರು ನೈತಿಕತೆಯನ್ನ ಇಲ್ಲ ಸದನದ ಕ್ಷಮೆಯನ್ನ ಕೋರ್ಬೇಕಾಗ್ತದೆ. ಬೇರೆಯವರಿಗೆ ಅವ್ರು ಹೆಂಗೆ ಕ್ಷಮೆ ಕೊಡಿ ಅಂತೇಳಿ ಆದೇಶವನ್ನ ಮಾಡ್ತಾರೋ ಅವರು ಕೂಡ ಇವತ್ತು ಈ ಲೋಕಸಭೆಯ ಅಪಮಾನ ಆಗಿದೆ ಅಂತಕ್ಕಂಥದ್ದನ್ನ ಅವರು ಕೂಡ ಅರ್ಥ ಮಾಡಿಕೊಂಡು ಲೋಕಸಭೆಯ ಘನತೆ ಗೌರವವನ್ನ ಎತ್ತಿಡಬೇಕಾಗ್ತಕ್ಕಂಥದ್ದು ಕೂಡ ಸ್ಪೀಕರ್ ಅವರ ಕರ್ತವ್ಯ. ಅಲ್ಲ, ಪ್ರಧಾನಿ ಇನ್ನ ಸಮಯ ಇದೆ, ಉತ್ತರ ಕೊಡ್ಲಿಕ್ಕೆ ಅಲ್ಲ. ಕರೆಕ್ಟು. ಅವರ ಲೋಕಸಭೆಯಲ್ಲಿ ಏನೇನ್ ಬಿಲ್ ಪಾಸ್ ಮಾಡ್ಬೇಕೋ ಮಾಡ್ಕೋತಾರಲ್ಲ, ಏನೇನ್ ಮಾತಾಡ್ಬೇಕು ಎಲ್ಲ ಮಾತಾಡ್ಕೋತಾರಲ್ಲ. ಮಹಿಳೆಯರ ಮೇಲೆ ಮಾಡಿರ್ತಕ್ಕಂಥ ಮಹಿಳಾ ಸಂಸತ್ ಸದಸ್ಯರ ಮೇಲೆ ಮಾಡಿರ್ತಕ್ಕಂಥ ಆರೋಪ ಇದೆಯಲ್ಲ, ಅದು ನಿರಾಧಾರ, ಅದೊಂದು ರಾಜಕೀಯ ಪ್ರೇರಿತವಾದದ್ದು. ನಾನು ಆಕಾಂಕ್ಷಿ ಅಂತ ಹೇಳಲೇ ಇಲ್ವಲ್ಲ ನಿಮ್ಗೆ. ನಾನು ಆಕಾಂಕ್ಷಿ ಅಂತ ಹೇಳಲಿಲ್ಲ, ನೀವ್ ಹೇಳ್ತಾ ಇದ್ದೀರಿ. ನಾನು ಆಕಾಂಕ್ಷಿ ಅಲ್ಲ. ಪಕ್ಷ ಏನ್ ತೀರ್ಮಾನ ಮಾಡ್ತದೆ, ಸರ್ಕಾರ ಏನ್ ತೀರ್ಮಾನ ಮಾಡ್ತದೆ ಅದರಂತೆ ಆಗುತ್ತೆ. ನನಗೆ ಯಾರು ನೋಡಪ್ಪ, ನನಗೆ ಯಾರು ಬೆಂಬಲನೂ ಇಲ್ಲ, ಏನೂ ಇಲ್ಲ. ಅವರೆಲ್ಲ ಯಾರಿದ್ದಾರೆ, ಸರ್ಕಾರ ಏನ್ ತೀರ್ಮಾನ ಮಾಡ್ತದೆ, ಪಕ್ಷ ಏನ್ ತೀರ್ಮಾನ ಮಾಡ್ತದೆ ಅದರಂತೆ ಆಗುತ್ತೆ. ಇದರಲ್ಲಿ ಲಾಬಿ ಮಾಡೋ ಅಂಥದ್ದು, ಇದರಲ್ಲೇನೋ ಗಿಟ್ಟಿಸ್ಕೊಳ್ಳೋ ಹೆಬ್ಬಳಿಕೆ ತಗೊಳ್ತಕ್ಕಂಥದ್ದು ಏನೂ ಇಲ್ಲ. ಇದೊಂದು ರಾಜ್ಯದ ರೈತರ ಜವಾಬ್ದಾರಿಯುತವಾದಂಥ ಸಂಸ್ಥೆ. ರಾಜ್ಯದ ರೈತರ ಹಿತ ಕಾಪಾಡುವಂಥದ್ದು ಬಹಳ ಮುಖ್ಯ. ಅದನ್ನ ಗಮನದಲ್ಲಿಟ್ಕೊಂಡು ಸರ್ಕಾರ ಮತ್ತು ಪಕ್ಷ ಏನ್ ತೀರ್ಮಾನ ತಗೋತದೆ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ತೇವೆ. ನಾನು ಅದ್ರ ಬಗ್ಗೆ ನನಗೆ ಈಗ ಆಲ್ರೆಡಿ ಜವಾಬ್ದಾರಿಗಳಿದೆ. ನಾನು ರೆಸ್ಟ್ ಬೇಕು ಅಂತ ಹೇಳ್ದವನು. ನನಗೆ ಆಸೆನೂ ಇಲ್ಲ, ಆಕಾಂಕ್ಷೆನೂ ಇಲ್ಲ. ಇರೋ ಜವಾಬ್ದಾರಿ ನಿಭಾಯಿಸೋದೇ ಕಷ್ಟ. ಯಾವುದೇ ಹುದ್ದೆಗಳಿದೆಯಲ್ಲ, ಒಬ್ಬೊಬ್ರಿಗೆ ಒಂದೊಂದ್ ತರ ಅಧಿಕಾರ ಬೇಕು. ನನಗೆ ಅಧಿಕಾರ ಬಂತು ಅಂತ ಅಂದಾಗ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಅದು ನಿಭಾಯಿಸ್ತಕ್ಕಂಥ ದೃಷ್ಟಿಕೋನಗಳು ಬಹಳ ಮುಖ್ಯ. ಈ ರೈತರ ಹಿತ ಕಾಪಾಡ್ತಕ್ಕಂಥದ್ದು, ಆ ಬ್ರ್ಯಾಂಡ್ ಏನಿದೆ, ನಂದಿನಿ ಅಂತಕ್ಕಂಥ ಬ್ರ್ಯಾಂಡ್ ಏನಿದೆ, ಆ ಬ್ರ್ಯಾಂಡ್ ಅನ್ನ ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ಯುವಂಥ ಕೆಲಸ ಮಾಡಬೇಕಾಗ್ತದೆ. ಸೊ ಬಹಳ ಹೆಚ್ಚಿನ ಜವಾಬ್ದಾರಿ ಅದು. ಯಾವುದೋ ಒಂದು ಖುಷಿಗೋಸ್ಕರ ಹೋಗಿ ಕೂತ್ಕೊಳ್ಳೋದಲ್ಲ. ಅದು ಸರ್ಕಾರ ತೀರ್ಮಾನ ಏನೇನ್ ಮಾಡ್ಬೇಕೋ ಮಾಡ್ಕೋತಾರೆ. ಅವ್ರೇನ್ ತೀರ್ಮಾನ ಮಾಡ್ಕೋತಾರೆ. ನಾನು ಯಾರಿಗೂ ಕೇಳೋದು ಇಲ್ಲ, ಲಾಬಿ ಮಾಡೋ ಪ್ರಶ್ನೆನೂ ಇಲ್ಲ. ಅದ್ರ ಅವಶ್ಯಕತೆನೂ ಇಲ್ಲ. ನಾನೊಬ್ಬ MP ಆಗಿ ಕೆಲಸ ಮಾಡಿದ್ದೇನೆ. ನನಗೆ ಜವಾಬ್ದಾರಿ ಇದೆ. ನನಗೆ ಎಲ್ಲದರಲ್ಲೂ ಇತಿಮಿತಿ ಇದೆ. ನಾನು ಯಾವುದನ್ನು ಆಸೆ ಪಟ್ಟು ಕೇಳೋನಲ್ಲ, ಅದ್ರ ಹಿಂದೆ ಹೋಗೋನು ಅಲ್ಲ. ದೆಹಲಿನಲ್ಲಿ ಡೈರಿಗೆ ಸಂಬಂಧಪಟ್ಟಂತೆ ಎಕ್ಸಿಬಿಷನ್ ಇದೆ. ನಮ್ಮೆಲ್ಲ ಆಡಳಿತ ಮಂಡಳಿ ಹೋಗ್ತಾ ಇದ್ದೀವಿ, ಅಧಿಕಾರಿಗಳ ತಂಡ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 20 ಜನ ಹೋಗ್ತಾ ಇದ್ದೀವಿ. ಸೊ ಒಂದಷ್ಟು ಪ್ರಗತಿ ಮಾಡಲಿಕ್ಕೆ, ಫ್ಯೂಚರ್ ಡೆವಲಪ್ಮೆಂಟ್ ಪ್ಲಾನ್ ಬಗ್ಗೆ ನೋಡ್ಲಿಕ್ಕೋಸ್ಕರ ಇನ್ವಿಟೇಷನ್ಸ್ ಇದೆ. ನಾನು ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದೆ. ಇಲ್ಲೂ ಸ್ವಲ್ಪ ಎಲ್ಲ ನಮ್ಮ ಪ್ರೋಗ್ರೆಸ್ ಏನೇನಿದೆ ಅದನ್ನ ಮಾಡಕ್ಕೆ ಹೋಗ್ತಾರೆ. ರಾಜಕಾರಣ ಏನಿಲ್ಲ, ಎಲ್ಲ ಕರ್ನಾಟಕದಲ್ಲೇ ಇದೆ, ನಿಮ್ಮ ಹತ್ರನೇ ಇದೆ, ಮೀಡಿಯಾದವ್ರ ಹತ್ರನೇ ರಾಜಕಾರಣ ಇಲ್ಲ. ಅವರು ಡೆಲ್ಲಿಗೆ ಹೋಗುವಾಗಲೂ ನಿಮ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಸ್ಪಷ್ಟವಾಗಿ. ಚುನಾವಣೆಗೆ ವಿಚಾರವಾಗಿ ಕರೆದಿದ್ದಾರೆ, ಅದ್ರ ಬಗ್ಗೆ ಚರ್ಚೆ ಇದೆ. DK ಶಿವಕುಮಾರ್ ದೆಹಲಿಗೆ ಉಪಮುಖ್ಯಮಂತ್ರಿ ಆದಾಗ ಹೋಗ್ತಾ ಇಲ್ಲ. ಅವರು ನಿರಂತರವಾಗಿ 40 ವರ್ಷಗಳಿಂದನೂ ಕೂಡ ಪ್ರತಿ ಸಂದರ್ಭದಲ್ಲೂ ಕೂಡ ದೆಹಲಿಗೆ ತಿಂಗಳಿಗೊಂದ್ಸಾರಿ, ತಿಂಗಳಿಗೆ 2 ಸಾರಿ ಹೋಗೋದು ಸಹಜ. ಈಗ ಅವ್ರ ಪಕ್ಷದ ಅಧ್ಯಕ್ಷರು ಕೂಡ, ಉಪಮುಖ್ಯಮಂತ್ರಿಗಳು ಕೂಡ, ಸರ್ಕಾರದ ಕೆಲಸನೂ ಕೂಡ ಇರ್ತದೆ. ಅವ್ರೇನಾದ್ರು ಡೆಲ್ಲಿಲಿ ಇತ್ತು ಅಂತ ಅಂದ್ರೆ ಕೆಲವು ನಾಯಕರುಗಳ ರಾಜಕೀಯವಾಗಿ ಅಲ್ಲದೇ ಇದ್ರೂ ಕೂಡ ಒಂದಷ್ಟು ಕೌಶಲಾಪರ ವಿಚಾರ ಚರ್ಚೆ ಮಾಡಲಿಕ್ಕೂ ಕೂಡ ಅವರು ಭೇಟಿ ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.